ನಮಸ್ಕಾರ ಸ್ನೇಹಿತರೆ. ಮಲೆನಾಡಿನ ಬದುಕು, ಮಲೆನಾಡಿನ ಕೃಷಿಕರ ಬದುಕಿನ ಬೆಳಕು ಅಡಿಕೆ. ಸದಾ ಹಚ್ಚ ಹಸಿರಿನಿಂದ ಅತ್ಯಧಿಕ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾ ಮಲೆನಾಡನ್ನ ಹಚ್ಚ ಹಸಿರಾಗಿತ್ತು ಅಡಿಕೆಯ ಕೃಷಿ. ಪುರಾತನ ಕಾಲದಿಂದಲೂ ಒಂದು ಪವಿತ್ರವಾದಂತಹ ಜಾಗವನ್ನು ಅಲಂಕರಿಸಿ ಪವಿತ್ರವಾಗಿತ್ತು ಅಡಿಕೆ. ಲಕ್ಷಾಂತರ ಜನರಿಗೆ ಕೃಷಿಗೊಂದು ಅವಕಾಶವನ್ನು ಕೊಟ್ಟು ಕೋಟ್ಯಾಂತರ ಜನರ ಬದುಕಿಗೊಂದು ಉದ್ಯೋಗವನ್ನು ಕೊಟ್ಟಂತಹ ಅಡಿಕೆ ಇಂದು ಅಪರಾಧಿ. ಕಾರಣ ಸ್ನೇಹ. ತಂಬಾಕಿನ ಜೊತೆಗಿನ ಸ್ನೇಹ ಅಡಿಕೆಯನ್ನ ಇಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಹಾಗೆ ತುಂಬಾ ದಿನಗಳ ಕಾಲ ಅಡಿಕೆಯನ್ನ ಸಂರಕ್ಷಿಸಿ ಇಡುವುದಕ್ಕೋಸ್ಕರ ಬಳಸುವ ಕ್ರಿಮಿನಾಶಕಗಳು ಕೂಡ ಅಡಿಕೆಯ ಬದುಕಿಗೆ ಮಾರಕವಾಗಿವೆ. ಜೊತೆಗೆ ಅಡಿಕೆಗೆ ಬಳಸುವ ಕೃತಕ ಬಣ್ಣ ಕೂಡ ಅಡಿಕೆಯ ಬದುಕನ್ನು ಬದಲಾಯಿಸಿ ಬಿಟ್ಟಿದೆ. ಇದೆಲ್ಲದರ ಪರಿಣಾಮವಾಗಿ ಅಡಿಕೆ ಇಂದು ಒಂದಷ್ಟು ಅಪವಾದಗಳನ್ನ ಹೊತ್ತಿದೆ. ಬಂದಂತಹ ಅಪವಾದದಿಂದ ಮನ ನೊಂದಿದೆಯೇನೋ ಅನ್ನೋ ತರ ಮಲೆನಾಡಿನಲ್ಲಿ ಹಚ್ಚ ಹಸಿರಾಗಿದ್ದಂತಹ ಅಡಿಕೆಯ ಮರಗಳು ಒಣಗಲಾರಂಭಿಸಿವೆ. ಹಸಿರು ಒಣಗುವಿಕೆಗೊಂದು ಹೆಸರು ಎಲೆಚುಕ್ಕಿ ರೋಗ. ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದಂತಹ ಮಲೆನಾಡೀಗ ಹಸಿರಿಲ್ಲದಂತಾಗಿದೆ. ಜೊತೆಗೆ ಉಸಿರು ಕೂಡ. ಒಟ್ಟಿನಲ್ಲಿ ಬಂದಂತಹ ಅಪವಾದ ಹಾಗೂ ಬಂದಂತಹ ರೋಗದಿಂದ ಅಡಿಕೆ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಸ್ನೇಹಿತರೆ, ಅಡಿಕೆ ಮರಕ್ಕೆ ಬಂದಂತಹ ಅಪವಾದ ತೊಲಗಲಿ, ಹಾಗೆ ಅಡಿಕೆ ಮರಗಳಿಗೆ ಬಂದಂತಹ ರೋಗ ಕೂಡ ಉತ್ತಮವಾದಂತಹ ಒಂದು ಪರಿಹಾರ ಸಿಕ್ಕಿ ಮೊದಲಿನಂತೆ ಕಂಗೊಳಿಸಲಿ ಅಂತ ಆಶಯಿಸ್ತಾ, ಸ್ನೇಹಿತರೆ, ಮಲೆನಾಡಿನ ಬದುಕು, ಮಲೆನಾಡಿನ ಜೀವನ ಶೈಲಿ, ಆರೋಗ್ಯ, ಆಹಾರ, ವಿಚಾರ, ಆಚಾರ, ವಿಹಾರ ಇವೆಲ್ಲವನ್ನ ನಿಮಗೆ ತಿಳಿಬೇಕು ಅಂತ ಅನಿಸಿದರೆ ಶ್ರಮಿಕಾ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡ್ತೀರಾ ಅಂತ ಅನ್ಕೋತೇನೆ. ಧನ್ಯವಾದಗಳು.